ಪೊಲೀಸರ ವಿರುದ್ಧ ಒಂದು ಆರೋಪ ನಿಮ್ಮದು, ಅಂದರೆ ಪ್ರೊಟೆಸ್ಟ್ ಎಲ್ಲ ಮಾಡಿದ್ರಿ, ನನ್ನನ್ನು ಎನ್ಕೌಂಟರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀರಾ, ಕೊಲೆ ಮಾಡ್ತೀರಾ ಅಂತ ಎಲ್ಲ ಆರೋಪಗಳನ್ನು ಮಾಡಿದ್ರಿ. ನೀವೆಂಥ ಪ್ರಭಾವಿ ಅಂತ ಅಂದ್ಬಿಟ್ಟು ಇಡೀ ರಾಜ್ಯಕ್ಕೆ ಗೊತ್ತು. ಅದರಲ್ಲಿ ಪೊಲೀಸರಿಂದ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತಾ ಅಥವಾ ರಾಜಕೀಯ ಕಾರಣಗಳಿಂದ ಉದ್ದೇಶಕ್ಕೋಸ್ಕರ ಹಿಂಗಂದ್ರೆ? ನಾನೇನು ಭಯಗೊಂಡಿದ್ದೆ ಅಂತಿಲ್ಲ. ಯಾಕೆಂದರೆ ನನ್ನ ಸಾರ್ವಜನಿಕ ಬದುಕಿನಲ್ಲಿ ಕಾಲೇಜು ದಿನಗಳಿಂದಲೇ ಪೊಲೀಸರ ಜೊತೆಗೆ ಮುಖಾಮುಖಿ ಆಗಿರೋನು. ಪೊಲೀಸ್ ಸ್ಟೇಷನ್ ಆಗಲಿ, ಜೈಲಾಗಲಿ, ಕೇಸ್ ಆಗಲಿ ಯಾವುದೂ ನಂಗೆ ಹೊಸ್ತಲ್ಲ. ಈ ಥರದ್ದು ಏನು ಸ್ಟೇಷನಿಂದ ಸ್ಟೇಷನಿಗೆ ಕರ್ಕೊಂಡು ಹೋಗೋದು ಇದು ನನಗೇನು ಹೊಸ್ತಲ್ಲ. ಆದರೆ ಪೊಲೀಸರ ಷಡ್ಯಂತ್ರ ಎಕ್ಸ್ಪೋಸ್ ಆಗಬೇಕು ಅಂತ ನಾನು ಅವಕಾಶ ಸಿಕ್ಕಿದಾಗೆಲ್ಲ ಮಾಧ್ಯಮದವರು, ಈಗ ನೋಡಿ ಅಲ್ಲೊಂದು ಕಡೆ ನಿಗೂಢವಾದ ಜಾಗದಲ್ಲಿ ನಿಲ್ಸ್ಕೊಂಡಿದ್ರು, ಟಕ್ ಅಂತ ತೆಗೆದು ಅವರು ಫೋನಲ್ಲಿ ಇಳಿದು ಫೋನಲ್ಲಿ ಮಾತಾಡ್ತಾಯಿದ್ರು. ಒಂದು ಸೈಡ್ ಖಾಲಿ ಇತ್ತು, ಟಕ್ ಅಂತ ಇಳಿದು ರೋಡಿಗೆ ಕೂತ್ಕೊಂಡೆ. ಅಲ್ಲಿ ಬಂದಿದ್ರು, ಇವ್ರು ಹಿಂಗೆ ಮಾಡ್ತಾಯಿದ್ದಾರೆ ಅನ್ನೋದು ಎಕ್ಸ್ಪೋಸ್ ಆಗಲಿ ಅಂತ. ಮಾಧ್ಯಮ ಬಂದು ಕ್ಯಾಮ್ರಾ ಹಿಡಿದಿದ್ರು. ತಕ್ಷಣಕ್ಕೆ ಏನೊಂದು ಇವ್ರು ಹಿಂಗೆ ನನ್ನನ್ನು ಇಂಥ ಕಡೆ ಕರ್ಕೊಂಡು ಬಂದಿದ್ದಾರೆ, ಇವರೇನೋ ಮಾಡೋಕೆ ಹೊಟ್ಟಿದ್ದಾರೆ ಅನ್ನೋದು ಎಕ್ಸ್ಪೋಸ್ ಆಗಲಿ. ಅಕಸ್ಮಾತ್ ಅವ್ರು ಏನಾದ್ರು ಷಡ್ಯಂತ್ರ ನಡೆಸಿದರೆ ಅದು ಕಂಟ್ರೋಲಿಗೆ ಬರಲಿ ಅನ್ನೋದು ಒಂದು ಉದ್ದೇಶ ಇತ್ತು. ಮತ್ತು ಅವ್ರನ್ನ ಎಕ್ಸ್ಪೋಸ್ ಮಾಡಬೇಕು, ಇವ್ರು ಹೀಗೆ ಮಾಡ್ತಾಯಿದ್ದಾರೆ ಅನ್ನೋದು ನಿಮ್ಮ ಮೂಲಕ ರಾಜ್ಯದ ಜನರಿಗೆ ತಿಳಿಬೇಕು ಅನ್ನೋದು ಕೂಡ ಇತ್ತು. ಆ ಕಾರಣಕ್ಕೇ ಅದನ್ನು ಅಂಥ ಸಂದರ್ಭದಲ್ಲಿ ಅದನ್ನು ಮಾಡಿದ್ದೇನೆ. ಈಗ ಅವ್ರ ಎದುರುಗಡೆ ಅವ್ರು ನನ್ನನ್ನು ಏನೂ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿ. ಯಾಕೆ ನೀವಿಲ್ಲದೆ ಇದ್ದರೆ ಏನು ಮಾಡ್ತಿದ್ರು ಅನ್ನೋದನ್ನು ಅಲ್ಲ, ಚೇತನ ಹೇಳಿ ನಾವು ಇಲ್ಲದೇ ಇದ್ದರೂ ಏನು ಮಾಡ್ತಿರಲಿಲ್ಲ ಅವರು. ಯಾಕಂದ್ರೆ ಸಿ ಟಿ ರವಿ ಅವ್ರನ್ನ ಏನಾದ್ರು ಮಾಡಿದ್ರೆ ಮುಂದೆ ತಮ್ಮ ಕತೆ ಏನಾಗುತ್ತೆ ಅಂತ ಗೊತ್ತಿರ್ತಿತ್ತು ಅವ್ರಿಗೆ ಅಂತ ಚೇತನ್ ಅವ್ರು ಹೇಳ್ತಾರೆ. ಒಂದೇನು ಅಂದರೆ ಅವರಿಗೆ ರವಿನೇ ಬಿಟ್ಟಿಲ್ಲ, ನಿಮ್ದು ಯಾವ ಲೆಕ್ಕ ಅನ್ನುವಂಥ ಮೆಸೇಜ್ ಕೊಡಬೇಕು ಅನ್ನೋದು ಇತ್ತು ಅವರಿಗೆ. ಕೆಲವೊಮ್ಮೆ ಯಾರಿಗೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೆಲವೊಮ್ಮೆ ಅಧಿಕಾರದ ಮದ ಇದೆಯಲ್ಲ ನೋಡಿ, ಯಾರು ದೂರದೃಷ್ಟಿ ಇರ್ತಾರೆ, ಯಾರು ಕಾನೂನಿನ ಬಗ್ಗೆ ಗೌರವ ಇರುತ್ತೆ, ಅವರು ನೀವು ಹೇಳ್ದಂಗೆ ಯೋಚನೆ ಮಾಡ್ತಾರೆ. ಆ ಗೌರವ ಇಲ್ಲದೆ ಇರೋರು ಬನಾನಾ ರಿಪಬ್ಲಿಕ್ಕನ್ನೇ ಆಧಾರವಾಗಿ ಇಟ್ಕೊಂಡು ರಾಜಕೀಯವಾಗಿ ಬೆಳೆದವರು ದಿಢೀರಂಥ ಅಧಿಕಾರ ಹಣ ಸಿಕ್ಕಿದಾಗ ಅಥವಾ ಇನ್ಯಾವುದೋ ಮೂಲಗಳಿಂದ ಅಧಿಕಾರವನ್ನು ಪಡೆದಾಗ, ಆ ಅಧಿಕಾರ ಪಡೆದಾಗ ಏನಾಗ್ಬಿಡುತ್ತೆ ಅಂತೇಳಿ ಅಹಂಕಾರ ಬರುತ್ತೆ. ಅಹಂಕಾರದಿಂದ ನಾನು ಹೇಳಿದ್ದು ನಡಿಬೇಕು ಅನ್ನುವಂಥ ಬರುತ್ತೆ. ಅಂಥವ್ರ ಕೈನಲ್ಲಿ ವಿವೇಚನೆ ಇರಲ್ಲ. ಆ ವಿವೇಚನೆ ಇಲ್ಲದವರು ಏನು ಬೇಕಾದ್ರೂ ಮಾಡ್ತಾರೆ.